ಮಾನ್ಯ ಮಾಜಿ ಅಧ್ಯಕ್ಷರು ಅದರ ಹೊನ್ನವಳ್ಳಿಯವರು, ಆಮೇಲೆ ರಾಮಸ್ವಾಮಿ ಅವರು ಮತ್ತು ಇದರೆಲ್ಲ ಹಿರಿಯವರೇ ಕೂತಿದ್ದಾರೆ. ಅವರು ಈ ಕಾರ್ಯಕ್ರಮ ಪ್ರಾರಂಭ ಆಗುವಾಗ ನಾವು ಈ ರೋಟರಿ ಕ್ಲಬ್ ಮತ್ತು ಲಯನ್ಸ್ ಕ್ಲಬ್ ಹಾಗೆ ಪ್ರತಿ ಬದಲಾವಣೆಯನ್ನು ಭಾಳ ಚೆನ್ನಾಗಿ ಶಿಸ್ತುಬದ್ಧವಾಗಿ ಮಾಡ್ತಾ ಇದ್ದೇವೆ. ಇದಕ್ಕೆ ಯಾರು ಕಾರಣಕರ್ತರು ಅಂತಂದರೆ ವಿವೇಕ್ ಬಾಯೇಶರು ಭಾಳ ಶ್ರಮ ವಹಿಸಿ ಈ ಕಾರ್ಯಕ್ರಮದಲ್ಲಿ ಈ ಅಧ್ಯಕ್ಷತೆಯನ್ನು ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಬದಲಾಯಿಸ್ತಾರೆ. ಮತ್ತು ಆಯ್ಕೆ ಮಾಡುವಲ್ಲಿ ಕೂಡ ನಾನು ಹಿಂದೆ ನನಗೆ ಸನ್ಮಾನ ಆಗಿತ್ತು ಹಾಸನದಲ್ಲಿ. ಆಗ ಶ್ರೀಮಾನ್ ದೇವೇಗೌಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ನಾನು ಹೇಳ್ತಿದ್ದೆ, ಎಲೆಕ್ಷನ್ ಆಗಿದ್ದರೆ ದೇವೇಗೌಡರು ಗೆಲ್ತಿದ್ರು, ಸೆಲೆಕ್ಷನ್ ಆದರೂ ನಾನು ಗೆದ್ದಿದ್ದೆ. ಹಾಗೆ ಎಲೆಕ್ಷನ್ ಇಲ್ಲದೆ ಸೆಲೆಕ್ಷನಲ್ಲಿ ಆಗುವಂಥ ಒಂದು ಕೆಲಸ ಯಾರಿಗೂ ಬೇಸರ ಇಲ್ಲ, ಯಾರಿಗೂ ಬೇಜಾರ ಇದೇ ಇಲ್ಲ. ಆದರೆ ಯಾರು ಹೊಸ ಅಧ್ಯಕ್ಷರು ಬರ್ತಾರೋ ಅವರಿಗೆ ಹೊಣೆ ಜಾಸ್ತಿ ಆಗ್ತಾಯಿದೆ, ಜವಾಬ್ದಾರಿ ಜಾಸ್ತಿ ಆಗ್ತಾಯಿದೆ. ಯಾಕಂದರೆ ಈಗ ಸಾವಿರಾರು ಕ್ಯಾಂಪ್ಗಳಾಗಿದೆ. ಇವತ್ತು ನಮಗೆ ಬಹಳ ಸಂತೋಷ ಅಂತಂದರೆ ಶ್ರೀ ಕರ್ವಿಯವರು ರಾಜ್ಯಾದ್ಯಂತ ತಿರುಗಾಟ ಮಾಡಿದ್ದಾರೆ. ಎಲ್ಲೆಲ್ಲಿ ಹೋಗಿದ್ದಾರೆ, ಯಾವಾಗ ಹೋಗಿದ್ದಾರೆ ಗೊತ್ತಿಲ್ಲ. ಅವರಿಗೆ ಸ್ವಲ್ಪ ಪ್ರಯಾಣದ ಅಭ್ಯಾಸ ಇರೋದರಿಂದ ನಾನು ಬದುಕಿದೆ. ಯಾಕೆಂದರೆ ಎಲ್ಲಿ ಒಂದು ದಿವಸ ಗುಲ್ಬರ್ಗದಲ್ಲಿರುತ್ತೆ, ಮರು ದಿವಸ ಇಲ್ಲಿ ಉಜಿರೆಯಲ್ಲಿರುತ್ತೆ. ಆದರೆ ಅವರು ಆಯಾಸ ಇಲ್ಲದೆ ನಿರಾಯಾಸವಾಗಿ ಪ್ರಯಾಣ ಮಾಡಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದರು. ಮತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ಬಹಳ ಚೆನ್ನಾಗಿ ನಿರ್ವಹಿಸ್ತಿದ್ದೆ. ಖುದ್ದಾಗಿ ಹೋಗಿ ನೋಡುವಂಥದ್ದವರ ಒಂದು ವಿಶೇಷ ಜಾಯಮಾನ. ಎಲ್ಲೆಲ್ಲ ಕಾರ್ಯಕ್ರಮ ಖುದ್ದಾಗಿ ಹೋಗಿ ಆ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ನಡೀತಾ ಇದೆಯೇ, ಏನೋ ತೊಂದರೆ ಇದೆಯೇ ಅವರಿಗೆ ಅಲ್ಲೇನಾದರೂ ಹೆಚ್ಚು ಕಮ್ಮಿ ಆಗ್ತದೆ ಎಲ್ಲವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಗಮನಿಸಿ ಮಾರ್ಗದರ್ಶನ ಕೊಡುತ್ತಾಯಿದ್ದರು. ನಾನು ಗುಲ್ಬರ್ಗಕ್ಕೆ ಹೋದಾಗ ಅಲ್ಲೂ ಇದ್ದರು, ಎಲ್ಲಿ ಹೋದರೂ ಅವರಲ್ಲಿ ಇದ್ದಾರೆ, ಎಲ್ಲಿ ಇಲ್ಲದಲ್ಲಿ ಎಲ್ಲಿ ಹೋದರೂ ಅವರು ಇದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಂತೂ ಬಹಳ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಆಗಿದೆ. ಶಕ್ತಿ ಯಾವುದು ಅಂತಂದರೆ ಮಂಜುನಾಥ ಸ್ವಾಮಿ ಆಶೀರ್ವಾದ, ಅದೊಂದೇ ನಮ್ಮ ಶಕ್ತಿ. ಯಾಕೆಂದರೆ ಈಗ ನೀವು ಯಾರು ಜಿಲ್ಲಾಧ್ಯಕ್ಷರಾಗಿ ನೀವೆಲ್ಲರೂ ಕೂಡ ತಮ್ಮ ಜಿಲ್ಲೆಯಲ್ಲಿ ಪ್ರಖ್ಯಾತರು ಮತ್ತು ಗಣ್ಯರಿದ್ದೀರಿ. ನೀವು ನಾನು ನೋಡಿದ್ದೇನೆ, ಎಲ್ಲಿ ಹೋದರೂ ಕೂಡ ನಿಮಗೆ ವಿಶೇಷವಾದ ಗೌರವ ಇದೆ. ಆದರೆ ಎಲ್ಲಿ ನೀವು ಭಾಗವಹಿಸಿದರೂ ಕೂಡ ನಿರಾಳವಾಗಿ ಭಾಗವಹಿಸಿ. ಯಾಕೆಂದರೆ ಇದೊಂದು ಹೆಮ್ಮೆಯ ಪವಿತ್ರ ಕೆಲಸ ಅಂತ. ನಿಜವಾಗಿ ಈ ಕಾರ್ಯಕ್ರಮದಲ್ಲಿ ಶತ್ರುಗಳು ಜಾಸ್ತಿ. ನಮಗೆ ಯಾವ ಕೆಲಸ ಮಾಡಿದರೂ ಶತ್ರುಗಳು ಇರೋದಿಲ್ಲ. ಇದರಲ್ಲಿ ಸ್ವಲ್ಪ ಶತ್ರುಗಳಿರ್ತಾರೆ. ಮೊದಲನೇ 3 ದಿವಸದಲ್ಲಿ ಎಲ್ಲರೂ ಹೇಳ್ತಾರೆ, ನಿಮ್ಮನ್ನು ಕಳೆದುಕೊಳ್ತೇವೆ, ಕೊಚ್ತೇವೆ, ಚೂರಿ ಹಾಕ್ತೇವೆ, ಗುಂಡಿಡ್ತೇವೆ ಎಲ್ಲ ಹೇಳ್ತಾರೆ. ಆದರೆ 4ನೇ ದಿವಸದ ಮೇಲೆ ಯಾರು ಹೆಚ್ಚು ಅವತಾರ ತೋರಿದ್ದಾರೆ ಅವರೇ ಅತ್ಯಂತ ಯಶಸ್ವಿಯಾಗಿ ಮದ್ಯಪಾನ ಮುಕ್ತರಾಗ್ತಾರೆ. ಅದರಿಂದ ನಮಗೆ ಸ್ವಲ್ಪ ಗೊತ್ತಿರುತ್ತೆ ಏನಂದರೆ ಮೊದಲನೇ 3 ದಿವಸ ಅಪಾಯ ಅಂತ. ನಾನು ಇದುವರೆಗೆ 3 ದಿವಸ ಉಜಿರೆ ಅಪಾಯ ಇದಕ್ಕೆ ಹೋಗಿಲ್ಲ, ನಾನು ಶಿಬಿರಕ್ಕೆ ಹೋಗಿಲ್ಲ. ಎಲ್ಲಿ ಶಿಬಿರ ಎಷ್ಟು ದಿವಸಕ್ಕೆ ಅಂತ ಕೇಳೋದು. 4 ದಿವಸದ ಮೇಲೆ ನಾನು ಹೋಗೋದು. ಕೊನೆಯ 2 ದಿವಸದಲ್ಲಿ ಮಾತ್ರ ಭಾಗವಹಿಸ್ತೇನೆ. ಮೊದಲನೇ 3 ದಿವಸಕ್ಕೆ ಭಾಗವಹಿಸೋದಿಲ್ಲ. ಯಾಕೆಂದರೆ ಅಷ್ಟು ಅವರು ಕೂಡ ಮದ್ಯಪಾನ ಬಿಟ್ಟವರು ಬಹಳ ವ್ಯಸ್ತರಾಗಿರ್ತಾರೆ, ಭಾಳ ಸಿಟ್ಟಿನಿಂದ ಇರ್ತಾರೆ. ನಿಜವಾಗಿ ಈ ಮದ್ಯವರ್ಜನ ಅನ್ನುವಂಥದ್ದು ಬಹಳ ಕಷ್ಟದ ಕೆಲಸ. ಯಾಕೆಂದರೆ ಈ ಮದ್ಯವನ್ನು ದುರಭ್ಯಾಸವನ್ನು ಯಾರು ಅಭ್ಯಾಸ ಮಾಡಿದ್ರೆ ಅದು ಅವರನ್ನು ಆಳ್ತದೆ, ಅದು ಅವರನ್ನು ಹತೋಟಿಗೆ ಕೊಡ್ತದೆ. ನಾನು ಯಾವಾಗಲೂ ಹೇಳೋದಿದೆ, ನೀವು ಮದ್ಯಪಾನ ಬಿಟ್ಟರೂ ಕೂಡ ಮದ್ಯಪಾನ ನಿಮ್ಮನ್ನು ಬಿಡೋದಿಲ್ಲ. ದೃಶ್ಯ ನೀವು ಅಂದರೆ ಆ ಅಭ್ಯಾಸವನ್ನು ತಲುಪಿಸಿ ಅದೇ ಇವನ್ನು ಹಿಡ್ಕೊಂಡು ನಿಯಂತ್ರಿಸ್ತದೆ ಅಂತೇಳಿ. ಈ ನಿಯಂತ್ರಣದಲ್ಲಿರುವಂಥ ಕೆಲಸ ಅಂತಂದರೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ಸಾಮಾನ್ಯವಾಗಿ ನಾವು ಬಿಟ್ಟಿದ್ದೇವೆ ಅಂತಾರೆ. ನನ್ನ ಮುಂದೆ ಬಿಡಿ ಬರ್ತಾರೆ, ಬಿಡಿ ಬಂದವರು ಹೇಳ್ತಾರೆ, ಸ್ವಾಮಿ ಇನ್ಮೇಲೆ ನಾವು ಕೂಡ ನಿಮ್ಮದು ಹೇಳಿಬಿಟ್ಟಿದ್ದೇವೆ, ನನ್ನ ಮರ್ಯಾದೆಗೆ ಬೇಡ, ನನ್ನ ಪರೀಕ್ಷೆ ಮಾಡಬೇಡ. ಯಾಕೆಂದರೆ ನೀನು ಬಿಟ್ಟರೂ ಕೂಡ ಮಧ್ಯೆ ನಿನ್ನನ್ನು ಬಿಡಬೇಕಲ್ಲ, ಅದು ಬಿಡಿಸಬೇಕಾದ್ರೆ ಶಿಬಿರಕ್ಕೆ ಬಾ ಅಂತ ಹೇಳಿದ್ದೇನೆ. ಶಿಬಿರಕ್ಕೆ ಬಾ, ಶಿಬಿರಕ್ಕೆ ಬಂದರೆ ಮಾತ್ರ ಮಧ್ಯೆ ವರ್ಜನ ಅಂತಂದರೆ ಮಧ್ಯೆ ನಿನ್ನನ್ನು ಬಿಟ್ಟು ಹೋಗ್ತದೆ. ಇಲ್ಲದಿದ್ದರೆ ನೀನು ಬಿಟ್ಟರೂ ಕೂಡ ಅದು ನಿನ್ನನ್ನು ಬಿಡುವುದಿಲ್ಲ ಅಂತ. ನಮ್ಮೆಲ್ಲರಿಗೂ ಗೊತ್ತಿದ್ದ ದೊಡ್ಡ ಕೆಲಸ ಅಂತಂದರೆ ಈ ಮದ್ಯಪಾನ ಬೇಕಾದಲ್ಲಿ ಕೇಳ್ತದೆ ಎಷ್ಟು ರೂಪಾಯಿದು 1 ವರ್ಷಕ್ಕೆ ಕುಡಿತಾರೆ ಅಂತ. 1.5 ಲಕ್ಷದಿಂದ 2 ಲಕ್ಷದವರೆಗೆ ಅವರು ಮದ್ಯಪಾನದ ಖರ್ಚು ಮಾಡ್ತಾರೆ. ಅಂಥದ್ದೇ ಆ ಅವರೆಲ್ಲರೂ ನಮಗೆ ಶತ್ರುಗಳಾಗ್ತಾರೆ, ಯಾರು ವ್ಯಾಪಾರಸ್ಥರೆಲ್ಲ. ನಾನು ಹೇಳಿದೆ, ನನಗೆ ವ್ಯಾಪಾರಸ್ಥರು ಎದುರು ನಾವು ಹೋಗೋದಿಲ್ಲ. ಯಾರು ದುಶ್ಚಟರಿಗೆ ಹಿಡಿದ ಅವರನ್ನು ಬಿಡಿಸುವುದಕ್ಕೆ ಮಾತ್ರ ನಾವು ಹೇಳ್ತೇವೆ, ಅಲ್ಲದೆ ನಿಮ್ಮ ವ್ಯಾಪಾರದ ವಿಷಯದಲ್ಲಿ ನಾವು ಬರೋದಿಲ್ಲ ಅಂತ. ನಾನು ಒಂದು ಸಲ ಬೆಳಗಾವಿಗೆ ಹೋಗಿದ್ದೆ. ಬೆಳಗಾವಿಗೆ ಹೋಗಿ ರಾತ್ರಿ ಬಂದೆ. ರಾತ್ರಿ ಬಂದು ಸುಮಾರು 1-1.5 ಗಂಟೆ ರಾತ್ರಿ ಆಗಿತ್ತು.
ಪತ್ರಿಕೆ ತೆಗೆದು ಓದಿದ ಆ ಪತ್ರಿಕೆಯಲ್ಲಿ ಒಂದು ವಿಶೇಷ ಕಾಲಮ್ ಬಾಕ್ಸ್ ನಿಲ್ಲಿಸಿತ್ತು. ಏನಂತಂದರೆ ಮದ್ಯಪಾನ ಮಾಡುವ ಇಲ್ಲಿಯ ಬೆಳ್ತಂಗಡಿಯ ಜನ ಒಂದು ಮೆರವಣಿಗೆ ತೆಗೆದರು. ಆ ಮೆರವಣಿಗೆಯಲ್ಲಿ ಬಂದವರು ಹೇಳಿದ್ದಾರೆ, ನಮಗೆ ಮದ್ಯಪಾನ ಬೇಕೇ ಬೇಕು, ಮದ್ಯಪಾನ ಅಂಗಡಿಗಳನ್ನು ರದ್ದು ಮಾಡಿಬಿಡಿ ಎಂದು ಬಹಿರಂಗವಾಗಿ ಮೆರವಣಿಗೆ ಮಾಡಿದ್ದಾರೆ ಅಂತ. ನನಗೆ ಬಹಳ ತಲೆಬಿಸಿ ಆಯಿತು. ರಾತ್ರಿ ನಿದ್ರೆ ಬರುವುದು ಬಂಡವಾಳದವರು, ಆಗ ಅವರು ಯೋಜನೆ ಅಧಿಕಾರಿಗಳಾಗಿದ್ದರು. ಅವರು ಬಂದು ಬಹಳ ಟೆನ್ಷನ್ನಲ್ಲಿ ಬಂದು ಹೇಳಿದರು, ಸ್ವಾಮಿ ಇವತ್ತು ನಿನ್ನೆ ಮೊನ್ನೆ ಮೆರವಣಿಗೆ ಆಯಿತು, ಮೆರವಣಿಗೆಯಲ್ಲಿ ಹೇಳಿದರು ಜನ, ಮೆರವಣಿಗೆಯಲ್ಲಿ ತಿರ್ಲಿ ನಮಗೆ ಮದ್ಯಪಾನ ಬೇಕೇ ಬೇಕು, ಮದ್ಯಪಾನ ರದ್ದಾಗಬಾರ್ದು ಅಂತ ಹೇಳಿ ಅವರು ಮೆರವಣಿಗೆ ಮಾಡಿದರು. ನಾನು ಅವ್ರಿಗೆ ಹೇಳಿದೆ, ನೋಡಿ ಈಗ ಸ್ವಲ್ಪ ಒಂದು ನಿಮಿಷ ನೀವು ಯೋಚನೆ ಮಾಡಿ, ಏನಂತಂದರೆ ಅಷ್ಟು ಮೆರವಣಿಗೆ ತೆಗಿಬೇಕಾಗಿದ್ದರೆ ಅವ್ರಿಗೆ ಏನಾಗಿದೆ ಅಂದರೆ ನಮಗೆ ನಷ್ಟ ಆಗುತ್ತೆ. ಈ ಮದ್ಯಪಾನ ರದ್ದಾದರೆ ಅಥವಾ ನಮ್ಮ ವ್ಯಾಪಾರಕ್ಕೆ ತೊಂದರೆ ಆದರೆ ಲಕ್ಷಗಟ್ಟಲೆ ನಮಗೆ ನಷ್ಟ ಆಗುತ್ತೆ ಅಂತ ಅವರು ತಲೆಯಿಂದ ಅವರಿಗೆ ಭಾಳ ಯೋಚನೆಯಾಗಿ ಅವರು ಪ್ರತ್ಯವರು ಹೌದೌದು ಅಂತಂದರೆ ನಾವು ಗೆದ್ದಿದ್ದೇವೆ ಅಂತ, ನಾವು ಸೋತಿದ್ದೇವಲ್ಲ, ನಾವು ಗೆದ್ದಿದ್ದೇವೆ ಅಂತ. ಆಮೇಲೆ ಅವರ ದೃಷ್ಟಿಕೋನ ಬದಲಾಯಿತು ಮತ್ತು ಅವರು ಕೂಡ ನಮ್ಮ ಕಾರ್ಯಕ್ರಮ ಒಪ್ಪಿಕೊಂಡರು. ಅಂದರೆ ಈ ರೀತಿ ನಾವು ಯೋಚನೆ ಮಾಡುವಾಗ ಕೆಲವು ಸಲ ಈ ಚಿಂತನೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಚಿಂತನೆ ನಾವೇನು ಮಾಡಬೇಕು ಅಂತಂದರೆ, ಯಾರಾದರೂ ನಮಗೆ ವೈರಿಗಳಿದ್ದರೆ, ಶತ್ರುಗಳು ಒಳ್ಳೆ ಆಹಾರ ಆಗುತ್ತೆ. ಈ ಶಿಬಿರಕ್ಕೆ, ಮಧ್ಯವರ್ಷದ ಶಿಬಿರಕ್ಕೆ ಅವರು ಪ್ರೋತ್ಸಾಹ ಕೊಡೋ ಬದಲು ಅವರು ವಿಘ್ನತರು ಹೇಗೆ ಅಂತ ನೋಡಿದ್ದಾರೆ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತಂದರೆ, ನೀವೆಲ್ಲರೂ ಕೂಡ ಬಹಳ ಕಡೆ ಎಲ್ಲಿ ಹೋದರೂ ಕೂಡ ಈಗ ವೇದಿಕೆಯಲ್ಲಿ ನನ್ನ ಜೊತೆಗೆ ಕೂತ್ಕೊಳ್ಳೋರು ಯಾರಪ್ಪ ಅಂತಂದರೆ ಜನಜಾಗೃತಿ ವೇದಿಕೆ ಅಧ್ಯಕ್ಷರು. ಯಾವ ಜಿಲ್ಲೆಗೆ ನಾನು ಹೋದರು, ಅಲ್ಲಿ ಹೋದಾಗ ಅವರು ಕೂತರು, ನನ್ನ ಬಲಗಡೆ ಅಥವಾ ಎಡಗಡೆ ಕೂತಿದ್ದು ಯಾರು ಅಂತಂದರೆ ಜನಜಾಗೃತಿ ವೇದಿಕೆ ಅಧ್ಯಕ್ಷರು ಇವರು ಅಂತ. ಅದನ್ನು ಅಷ್ಟು ಗೌರವ ನಮ್ಮ ಊರಿಗೆ. ಇದನ್ನು ನಾನು ಬಹಳ ಸ್ವಾಭಿಮಾನದಿಂದ ನಾನು ಸಂತೋಷಪಟ್ಟು, ನಾನು ಇಲ್ಲಿ ಇರುವವರೆಲ್ಲರೂ ಕೂಡ ನಿಜವಾಗಿ ಒಳ್ಳೆಯ ಕೆಲಸ ಮಾಡಿದ್ದೀರಿ, ಒಳ್ಳೆಯ ಪುಣ್ಯದ ಕೆಲಸ ನೀವು ಮಾಡಿದ್ದೀರಿ ಅಂತ ನಿಮಗೆಲ್ಲ ಹೇಳಿ, ನೀವು ಈಗ ಈ ರೀತಿಯ ಅಭ್ಯಾಸಗಳನ್ನು ಜನರಿಂದ ದೂರಪಡಿಸಿ ಅವರ ಹೆಣ್ಮಕ್ಳನ್ನು ರಕ್ಷಣೆ ಮಾಡಿದ್ದೀರಿ. ಎಷ್ಟೋ ಪೇಪರ್ಗಳಲ್ಲಿ ನಾವು ನೋಡ್ತೇವೆ, ಪತ್ರಿಕೆಗಳಲ್ಲಿ ನಾವು ನೋಡ್ತೇವೆ, ಮದ್ಯಪಾನದಿಂದಾಗಿ ಅವರು ಸ್ವಭಾವವನ್ನು ತಮ್ಮ ನಿಜವಾದ ಸ್ವಭಾವವನ್ನು ಮರೆತು ದುಷ್ಟಿದ್ದು ಅವರಲ್ಲ, ಅವ್ರ ಒಳಗೆ ಹೋಗಿದಂಥ ಪರಮಾತ್ಮ. ಈ ನಮ್ಮ ಬೀಚಿಯವರು ಮತ್ತು ಇವರೆಲ್ಲ ಪರಮಾತ್ಮ ಅಂತ ಯಾಕೆ ಯೋಚನೆ ಮಾಡಿ ಪರಮಾತ್ಮ ಅಂತ ಯಾಕೆ ಹೇಳಿದರು? ಮದ್ಯಪಾನಕ್ಕೆ ಪರಮಾತ್ಮ ಅಂತ ಯಾಕೆ? ಪರ ಆತ್ಮ ಅಂತ ಅಂದರೆ ಅವನ ಆತ್ಮ ಒಳ್ಳೆಯದಿದೆ, ಅವನ ಆತ್ಮ ಶುದ್ಧ ಇದೆ, ಅವನ ಆತ್ಮ ಕೆಟ್ಟದಿಲ್ಲ. ಆದರೆ ಪರ ಆತ್ಮ, ಬೇರೆಯವನ ಆತ್ಮವನ್ನು ಒಳಗೆ ಹೋಗಿದ್ದು ಅದು ಅವನನ್ನು ಕೆಡಿಸಿಕೊಳ್ಳುತ್ತದೆ. ಪರ ಆತ್ಮ ಯಾವುದು ಅಂದರೆ ಮದ್ಯಪಾನ. ಈ ಮದ್ಯಪಾನದ ಅಭ್ಯಾಸಕ್ಕೊಮ್ಮೆ ತೊಡಗಿದರೆ ಅದು ಬೇರೆ ಎಲ್ಲರನ್ನೂ ಹೊರಗೆ ಹಾಕಿದೆ ಮತ್ತು ತನ್ನ ಸಾರ್ವಭೌಮತ್ವವನ್ನು ಅದು ಮೆರೆಯುತ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಒಂದು ತಿರುಗುಗಳಿಗೆ ನಮಗೆ ಎಂದೂ ಸೋಲಿಲ್ಲ. ನಮಗೆ ಸ್ವಲ್ಪ ಶತ್ರುಗಳು ಬಾಧೆ ಇದೆ, ಶತ್ರುಗಳು ನಮ್ಮ ಜಾಸ್ತಿ ಆಗಿರ್ಬೋದು. ಅವ್ರು ಹೇಳ್ಬೋದು, ಯಾಕೆ ನಿಮಗೆ ಬೇಕಿತ್ತು, ನಿಮಗೆ ಯಾಕೆ ಬೇಕಿತ್ತು, ನೀವು ಯಾಕೆ ಇಲ್ಲಿ ಕೈ ಹಾಕಿದ್ದು ಕೇಳ್ಬೋದು. ಅದು ನಾನು ಹೇಳ್ತೇನೆ, ನಮ್ಮ ಮಂಜುನಾಥ ವಿಷಕಂಠ, ವಿಷವನ್ನು ಸ್ವೀಕರಿಸಿ ಅಮೃತವನ್ನು ಕೊಡ್ತಕ್ಕಂಥವ್ರು ಯಾರು ಅಂತಂದರೆ ಹಾಗೆ ಈಗ ಮೊದಲನೇ 2-3 ದಿವಸದಲ್ಲಿ ಏನೇನು ಬೈತಾರೆ ಅದು ನಿಮಗೆ ತಾಗೋದಿಲ್ಲ, ಎಲ್ಲ ನನಗೆ ಮತ್ತು ಮಂಜುನಾಥ ಸ್ವಾಮಿಗೆ ಅದು ಹೋಗ್ತದೆ. ಅದು ನಾವು ತಗೊಳ್ಳೋದು, ನಾವು ಎಷ್ಟು ನಮಗೆ ರೂಢಿಯಾಗಿದೆ, ಇದೆಲ್ಲ ಅಭ್ಯಾಸ ಆಗಿದೆ. ಎಷ್ಟು ಬೈದರೂ ಪರವಾಗಿಲ್ಲ, ಎಷ್ಟು ಹೊಗಳಿದ್ರೂ ಪರವಾಗಿಲ್ಲ. ಹೋಗಲಿಕ್ಕೆ ಮತ್ತು ತಗಲಿಕ್ಕೆ ಮಧ್ಯೆ ಬಹಳ ಸಣ್ಣ ವ್ಯತ್ಯಾಸ ಇರುತ್ತೆ. ಹೋಗಲಿಕ್ಕೆ ಅಂದರೆ ಹೊನ್ನು ಶೂಲ, ತೆಗಲಿಕ್ಕೆ ಅಂದರೆ ನಿಜವಾದ ಶೂಲ. ಹಾಗಾಗಿ ಯಾವುದು ಒಳ್ಳೆಯದು? ಹೊನ್ನು ಶೂಲ ಒಳ್ಳೆಯದು ಅಥವಾ ಈ ಕಬ್ಬಿಣದ ಶೂಲ ಒಳ್ಳೆಯದು? ಅಂತ ಶೂಲವೇ, ಶೂಲದಲ್ಲಿ ವ್ಯತ್ಯಾಸ ಇಲ್ಲ. ಅಂದರೆ ಒಂದು ಚಿನ್ನದಲ್ಲಿ ಮಾಡಿದ್ದು, ಒಂದು ಕಬ್ಬಿಣದಲ್ಲಿ ಮಾಡಿದ್ದು. ನಮಗೆ ಎರಡು ಶೂಲಕ್ಕೂ ನಾವು ರೆಡಿಯಾಗಿರಬೇಕು. ಪ್ರಶಂಸೆಗೂ ರೆಡಿಯಾಗಿರಬೇಕು, ದೂಷಣೆಗೂ ನಾವು ರೆಡಿಯಾಗಿರಬೇಕು, ಒಳ್ಳೆಯ ಪ್ರಶಂಸೆಗೂ ನಾವು ತಯಾರಾಗಿರಬೇಕು. ಹಾಗಾಗಿ ಇವತ್ತು ಎಲ್ಲ ಇಲ್ಲಿ ನಮ್ಮ ಅಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರುಗಳು ಇಲ್ಲಿದ್ದಾರೆ. ಇವರೆಲ್ಲ ಈ ಅನುಭವವನ್ನು ಪಡೆದಿದ್ದಾರೆ, ಬಹಳ ತಿರುಗಾಡಿದ್ದಾರೆ ಅವರ ಕಾರ್ಯಕ್ರಮದಲ್ಲಿ.